ನಮಸ್ಕಾರ ಸ್ನೇಹಿತರೆ. ಕೀಲಿ ಕೈ ಕಳೆದು ಹೋಗಿದೆ. ಕೋಣೆಯ ಕೀಲಿ ಕೈ ಕಳೆದು ಹೋಗಿದೆ. ಯಾವುದೋ ಸಾಧಾರಣ ಕೋಣೆಯ ಕೀಲಿ ಕೈ ಕಳೆದು ಹೋಗಿಲ್ಲ. ಸಾಕ್ಷಾತ್ ಮಹಾವಿಷ್ಣುವಿನ ಕೋಟೆ ಸಂಪತ್ತಿನ ಖಜಾನೆಯ ಕೋಣೆಯ ಕೀಲಿ ಕೈ ಕಾಣೆಯಾಗಿದೆ. ಆಭರಣದ ವ್ಯಾಪಾರಿಗಳಿಂದಲೂ ಅಂದಾಜು ಮಾಡೋಕಾಗದಷ್ಟು ಸಂಪತ್ತನ್ನ ಹೊಂದಿರೋ ಖಜಾನೆಯ ಕೀ ಕಳೆದು ಹೋಗಿದೆ. ಪುರಿ ಜಗನ್ನಾಥ ದೇಗುಲದ ಅಪಾರ ಸಂಪತ್ತಿನ ಖಜಾನೆಯ ಕೀ ಕಳೆದಿದ್ದಾದ್ರೂ ಎಲ್ಲಿ? ಆ ಖಜಾನೆಯ ಸಂಪತ್ತಿನ ಕೋಣೆ ಓಪನ್ ಮಾಡಿದ್ರೆ ಏನಾಗತ್ತೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀವಿ ಈ ವಿಡಿಯೋದಲ್ಲಿ. ರಾಶಿ ರಾಶಿ ಬಂಗಾರ, ಲೆಕ್ಕಕ್ಕೆ ಸಿಗದಷ್ಟು ಸುವರ್ಣ, ಊಹೆ ಮಾಡಿಕೊಳ್ಳೋಕಾಗದಷ್ಟು ಹೊನ್ನು, ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ, 4 ಅಡಿ ಎತ್ತರ, 3 ಅಡಿ ಅಗಲದ ಮೂರ್ತಿ, ಚಿನ್ನದ ಪರದೆ. ಅಬ್ಬಾ, ಯಾರು ಊಹೆ ಮಾಡಿಕೊಳ್ಳೋಕಾಗದಷ್ಟು ಚಿನ್ನ, ಬೆಳ್ಳಿ, ಬಂಗಾರ ಈ ಜಾಗದಲ್ಲಿ ಇದೆ. ಈ ಜಾಗದಲ್ಲಿ ಚಿನ್ನಕ್ಕೆ ಕಿಮ್ಮತ್ತೇ ಇಲ್ಲ. ಇಲ್ಲಿ ಬಂಗಾರಕ್ಕೆ ಬೆಲೆ ಕಟ್ಟೋಕಾಗಲ್ಲ. ಇಲ್ಲಿ ಅಪಾರ ಅಪರಿಮಿತ ಚಿನ್ನದ ನಿಧಿಯೇ ಇದೆ. ಇಡೀ ಜಗತ್ತು ಕಂಡು ಕೇಳರಿಯದ ಚಿನ್ನ ಕಾಲ್ ಮುರ್ಕೊಂಡು ಬಿದ್ದಿದೆ. ಇಡೀ ಜಗತ್ತು ಈ ಜಾಗವನ್ನ ಅನಂತ ಪದ್ಮನಾಭ ದೇಗುಲ ಅಂತ ಕರೀತಾರೆ. ಅನಂತ ಪದ್ಮನಾಭ ದೇವಾಲಯ ಅಂದ ಕ್ಷಣ ಆ ಕೊಠಡಿಗಳು ನೆನಪಾಗತ್ತೆ. ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ? ತನ್ನ ಸೌಂದರ್ಯ ಮತ್ತು ಭವ್ಯತೆಗೆ ಹೆಸರುವಾಸಿಯಾಗಿರುವ ಈ ದೇವಾಲಯವು ರಹಸ್ಯ ಮತ್ತು ನಿಗೂಢ ಕಮಾನುಗಳಿಂದಾಗಿ ಆಗಾಗ ಸುದ್ದಿಯಾಗ್ತಾನೆ ಇರುತ್ತೆ. ಪದ್ಮನಾಭ ಸ್ವಾಮಿ ದೇವಾಲಯ ಭಾರತದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದ್ದು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಪ್ರಾಚೀನ ಗ್ರಂಥಗಳ ಪ್ರಕಾರ ದೇವಾಲಯ 6 ಕಮಾನುಗಳನ್ನ ಒಳಗೊಂಡಿದೆ. ದೇವಾಲಯದ ಎಲ್ಲ ಸಂಪತ್ತನ್ನ ಈ 6 ವಿಭಿನ್ನ ಕಮಾನುಗಳಲ್ಲಿ ಸಂಗ್ರಹಿಸಲಾಗಿದೆ ಅಂತ ಹೇಳಲಾಗುತ್ತೆ. ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿರುವ ಈ ದೇವಾಲಯವನ್ನ ಪದ್ಮನಾಭ ದೇವರಿಗೆ ಸಮರ್ಪಿಸಲಾಗಿದೆ. ಪದ್ಮನಾಭ ಸ್ವಾಮಿ ವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿದ್ದಾನೆ. ತಿರುವಟ್ಟಾರ್ನ ಆದಿಕೇಶವ ಪೆರುಮಾಳ್ ದೇವಾಲಯದ ಪ್ರತಿರೂಪವಾಗಿ ನಿರ್ಮಿಸಲಾದ ಪದ್ಮನಾಭ ಸ್ವಾಮಿ ದೇವಾಲಯವನ್ನ ಬಹಳ ಚೆನ್ನಾಗಿ ಸಂರಕ್ಷಿಸಲಾಗಿದೆ. ಈ ದೇವಾಲಯದ ಮೂಲವು ಇನ್ನೂವರೆಗೂ ನಿಗೂಢವಾಗಿ ಉಳಿದಿದೆಯಾದರೂ ಇದು 5000 ವರ್ಷಗಳ ಹಿಂದಿನ ಕಲಿಯುಗದ ಮೊದಲ ದಿನದಿಂದಲೂ ಅಸ್ತಿತ್ವದಲ್ಲಿದೆ ಅಂತ ಭಕ್ತರು ನಂಬಿದ್ದಾರೆ. 2011ರಲ್ಲಿ ನಿವೃತ್ತ IAS ಅಧಿಕಾರಿ ಸುಂದರನ್ ರಾಜನ್ ಅವರು ದೇವಾಲಯದ ಭಂಡಾರವನ್ನ ತನಿಖೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ನಂತರ ಸುಪ್ರೀಂ ಕೋರ್ಟ್ ಈ ಖಜಾನೆ ಬಗ್ಗೆ ತಿಳಿದುಕೊಳ್ಳೋದಕ್ಕೆ 7 ಸದಸ್ಯರ ಸಮಿತಿಯನ್ನ ಕೂಡ ರಚಿಸಿತು. ಹುಡುಕಾಡುವಾಗ ಅವರು 6 ಕಮಾನುಗಳನ್ನ ಕಂಡುಹಿಡಿದ್ರು. ಕಮಾನಿನ ಬಾಗಿಲುಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ವು. A, B, C, D, E ಮತ್ತು F ಅಂತ ಈ ಕಮಾನುಗಳಿಗೆ ಅಥವಾ ಈ ಕೊಠಡಿಗಳಿಗೆ ಹೆಸರನ್ನ ಇಡಲಾಗಿತ್ತು. ಈ ಕೊಠಡಿಗಳಿಗೆ ಪ್ರವೇಶಿಸುವುದು ಒಂದು ಸವಾಲಿನ ಪ್ರಕ್ರಿಯೆಯಾಗಿತ್ತು. ಆದರೆ ಸಾಕಷ್ಟು ಕಠಿಣ ಪರಿಶ್ರಮದ ನಂತರ ಅವರು ಈ ಕೊಠಡಿಯನ್ನ ತೆರೆದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ರು. ಕೋಣೆಯಲ್ಲಿ ಚಿನ್ನ, ವಜ್ರಗಳು, ಇತರೆ ಅಮೂಲ್ಯ ರತ್ನಗಳು ಮತ್ತು ಕಲ್ಲುಗಳು ಹಾಗೂ 1,00,000 ಕೋಟಿ ರೂಪಾಯಿ ಮೌಲ್ಯದ ಅಮೂಲ್ಯವಾದ ಲೋಹಗಳಿಂದ ಮಾಡಿದ ಪ್ರತಿಮೆಗಳು ಹಾಗೂ ಸಿಂಹಾಸನಗಳನ್ನ ಪತ್ತೆ ಮಾಡಿದ್ರು ಅಂತ ವರದಿಗಳು ಹೇಳುತ್ತೆ. A ಯಿಂದ F ವರೆಗೂ ಒಟ್ಟು 6 ಕಮಾನುಗಳನ್ನ ಗುರುತಿಸಲಾಗಿತ್ತು. 6 ಕಮಾನುಗಳಲ್ಲಿ 5 2011ರಂದು ತೆರೆಯಲಾಗಿದೆ. A ಮತ್ತು B ಕಮಾನುಗಳು ವ್ಯಾಪಕವಾದ ಚಿನ್ನ ಸಂಪತ್ತನ್ನ ಸಂಗ್ರಹಿಸಲಾಗಿದೆ. C ಮತ್ತು D ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನ ಹೊಂದಿದೆ ಮತ್ತು E ಮತ್ತು F ಹಾಕ್ವೆ ಪಾತ್ರೆಗಳು ಮತ್ತು ಇತರೆ ದೇವಾಲಯಕ್ಕೆ ಸಂಬಂಧಿಸಿದ್ದನ್ನ ಹೊಂದಿದೆ. ಇವುಗಳಲ್ಲಿ B ಕೊಠಡಿಯನ್ನ ಮಾತ್ರ ಇನ್ನುವರೆಗೂ ತೆರೆಯೋದಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಈ B ಕೊಠಡಿಯನ್ನ ತೆರೆಯೋದಕ್ಕೆ ಪ್ರಯತ್ನಿಸಿದಾಗ ಕೆಡುಕು ಉಂಟಾಗತ್ತೆ ಅಂತ ನಂಬಲಾಗಿದೆ. ಈ 6 ಕಮಾನುಗಳಲ್ಲಿ B ಕೊಠಡಿ ಅಥವಾ ಭರತ ಕೋನ್ ಕಲ್ಲರವು ಪದ್ಮನಾಭ ಸ್ವಾಮಿ ದೇವರಿಗೆ ಹೆಚ್ಚು ಸಂಪರ್ಕ ಹೊಂದಿದೆ ಅಂತ ನಂಬಲಾಗಿದೆ. ಕಮಾನುಗಳನ್ನ ತೆರೆದ ಕೆಲವು ವಾರಗಳ ನಂತರ ಅರ್ಜಿದಾರ ಅಕಾಲಿಕ ಮರಣ ಹೊಂದಿದ್ದು ಈ ನಂಬಿಕೆ ಮತ್ತಷ್ಟು ಬಲಗೊಳಿಸಿದೆ. B ಕೊಠಡಿಯ ಬಾಗಿಲಿನ ಮೇಲೆ ಸರ್ಪ ಮತ್ತು ಯಕ್ಷಿಯ ಕೆತ್ತನೆಗಳಿದ್ದು ಇದು ಸರ್ಪಗಳು ಪೌರಾಣಿಕ ರಕ್ತ ಪಿಚಾಚಿ ಮತ್ತು ಇತರೆ ಅಲೌಕಿಕ ದೈವಗಳಿಂದ ರಕ್ಷಿಸಲ್ಪಟ್ಟಿದೆ ಅಂತ ನಂಬಲಾಗಿದೆ. ಅವರು ಈ ಕೊಠಡಿಯ ಪಾಲಕರು ಎಂದು ಕೂಡ ಭಾವಿಸಲಾಗಿದೆ.
ಬಾಗಿಲು ತೆರೆಯುವುದಕ್ಕೆ ಪ್ರಯತ್ನಿಸಿದಾಗ ಹಾವು ಅಥವಾ ಬೇರೆ ಯಾವುದಾದ್ರೂ ಕೆಡಕಿನಿಂದ ತೊಂದರೆ ಉಂಟಾಗತ್ತೆ ಅಂತ ಹೇಳಲಾಗತ್ತೆ. ಶತಮಾನದ ಹಿಂದೆ ದೇವಾಲಯದ ಆಡಳಿತ ಮಂಡಳಿ ಕಲ್ಲಾರ ಈ ಬಾಗಿಲು ತೆರೆಯುವುದಕ್ಕೆ ಪ್ರಯತ್ನಿಸಿದಾಗ ಅವರು ಅಲೆಗಳ ಶಬ್ದಗಳನ್ನ ಕೇಳಿಸ್ಕೊಂಡ್ರಂತೆ. ಇದು ನಿಗೂಢವಾಗಿ ಮತ್ತು ಭಯಾನಕವಾಗಿ ಕೇಳಿದಾಗ ಅವರು ಈ ಬಾಗಿಲು ತೆರೆಯುವ ನಿರ್ಧಾರವನ್ನ ಹಿಂತೆಗೆದುಕೊಂಡ್ರಂತೆ. ಆದರೆ ಇಂತಹದ್ದೇ ಇನ್ನೊಂದು ಖಜಾನೆಯನ್ನ ಹೊಂದಿರುವಂತಹ ಮತ್ತು ದೇವಾಲಯ ಅಂದ್ರೆ ಅದೇ ಪುರಿ ಜಗನ್ನಾಥ ದೇವಾಲಯ. ಕೋಟಿಗಟ್ಟಲೆ ಚಿನ್ನ, ಬಂಗಾರ, ವಜ್ರ ವೈಢೂರ್ಯ ಹೊಂದಿರುವ ಪುರಿ ಜಗನ್ನಾಥ ಖಜಾನೆಯ ಕೊಠಡಿ ಕೀಲಿ ಈಗ ಕಳೆದು ಹೋಗಿದೆ. ಪುರಿ ನಗರದ ಯಾವುದೇ ಮೂಲೆಯಿಂದ ನಿಂತು ನೋಡಿ, ಜಗತ್ಪ್ರಸಿದ್ಧ ಜಗನ್ನಾಥ ದೇವಾಲಯದ ಶಿಖರದ ಮೇಲೆ ಸುದರ್ಶನ ಚಕ್ರ ಕಣ್ಣಿಗೆ ರಾಚತ್ತೆ. 20 ಅಡಿ ಎತ್ತರದ, ಸಾವಿರಾರು ಕಿಲೋ ತೂಕದ ಈ ಚಕ್ರದ ಹಿಂದಿನ ಇಂಜಿನಿಯರಿಂಗ್ ಇಂದಿಗೂ ಕೂಡ ನಿಗೂಢವೇ. ಇಂತಹ ನೂರಾರು ರಹಸ್ಯಗಳನ್ನ ಅಡಗಿಸಿಕೊಂಡಿರುವಂತಹ ದೇಗುಲದಲ್ಲಿ ಈಗ ರತ್ನ ಭಂಡಾರ ಭಾರಿ ದೊಡ್ಡ ವಿವಾದಕ್ಕೆ ಸಿಲುಕಿದೆ. ಅಪಾರ ಚಿನ್ನಾಭರಣಗಳನ್ನ ಒಳಗೊಂಡ ರತ್ನ ಭಂಡಾರದ ಒಳಕೋಣೆಯ ಬಾಗಿಲು ತೆರೆಯುವುದಕ್ಕೆ ಅಧಿಕಾರಿಗಳು ಹಿಂದೆ ಮುಂದೆ ನೋಡುತ್ತಿದ್ದಾರೆ. ಈ ರತ್ನ ಭಂಡಾರದ ಒಳಕೋಣೆಯ ಬಾಗಿಲು ತೆರೆಯದೆ ಬರೋಬ್ಬರಿ 39 ವರ್ಷಗಳೇ ಆಗಿವೆಯಂತೆ. ರತ್ನ ಭಂಡಾರದ ಕೀ ಇಲ್ಲ ಎನ್ನುತ್ತಿದ್ದಾರಲ್ಲ, ಆ ಕೀ ಈಗ ಎಲ್ಲಿದೆ, ಹೇಗಿದೆ? ಒಡಿಶಾ ಸರ್ಕಾರಕ್ಕೆ ಈ ಪ್ರಶ್ನೆ ಆಶ್ಚರ್ಯಚಕಿತಗೊಳಿಸಿದೆ. ಕಳೆದ 5 ವರ್ಷಗಳಿಂದ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಪ್ರಶ್ನೆಯನ್ನ ಮುಂದಿಡುತ್ತಲೇ ಇದ್ದಾವೆ. ಈ ಪ್ರಕರಣ ಹೈಕೋರ್ಟ್ನ ಮೆಟ್ಟಿಲೇರಿ ನ್ಯಾಯಾಲಯವು ಈ ವಿಚಾರವಾಗಿ ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಜಿಲ್ಲಾಡಳಿತವು ರತ್ನ ಭಂಡಾರದ ನಕಲಿ ಕೀ ಮಾತ್ರವೇ ಇದೆ, ಆದ್ರೆ ಮೂಲ ಕೀಲಿ ಕೈ ಸಿಗ್ತಾಗಿಲ್ಲ ಅಂತ ಸರ್ಕಾರ ಉತ್ತರ ಕೊಟ್ಟಿದೆ. ಮೂಲ ಕೀಲಿ ಕೈ ಎಲ್ಲಿ ಹೋಗಿದೆ? ಸರ್ಕಾರ ಯಾಕೆ ಈ ವಿಚಾರದಲ್ಲಿ ಪಾರದರ್ಶಕವಾಗಿ ನಡೆದುಕೊಂಡಿಲ್ಲ? ಈ ಪ್ರಶ್ನೆಗಳು ನವೀನ್ ಪಟ್ನಾಯಕ್ ಸರ್ಕಾರವನ್ನ ಕಟ್ಟಿ ಹಾಕಿದೆ. ರತ್ನ ಭಂಡಾರದಲ್ಲಿ 1.2 ಲಕ್ಷಕ್ಕೂ ಹೆಚ್ಚು ತೊಲ ಪುರಿ ಜಗನ್ನಾಥ ದೇವಾಲಯದ ಇತಿಹಾಸ ತಿಳಿಸುವ ತಾಳೆಗರಿಯ ಪುಸ್ತಕದ 31ನೇ ಪುಟದಲ್ಲಿ ಮಂದಿರದ ನೆಲಮಳಿಗೆಯಲ್ಲಿ ನಿಧಿ ಇದೆ ಅಂತ ಉಲ್ಲೇಖವಾಗಿದೆ. ಈ ಕೋಣೆಯ ಹೆಸರೇ ರತ್ನ ಭಂಡಾರ. ಈ ಭಂಡಾರಕ್ಕೆ 2 ಕೋಣೆಗಳಿವೆ. ಹೊರಕೋಣೆ ದೇವರಿಗೆ ಬಳಸುವ ಆಭರಣವನ್ನ ಇಲ್ಲಿ ಜೋಪಾನವಾಗಿ ಇಡಲಾಗಿದೆ. ಇದರ ಕೀಲಿ ಕೈ ದೇವಸ್ಥಾನದ ಆಡಳಿತ ಮಂಡಳಿ ಕಚೇರಿಯಲ್ಲಿದೆ. ಒಳಕೋಣೆ ಬಾಕಿ ಉಳಿದಿರುವ ಹೆಚ್ಚುವರಿ ಮತ್ತು ಭಾರೀ ಪ್ರಮಾಣದ ಚಿನ್ನಾಭರಣಗಳನ್ನ ಒಳಕೋಠಡಿಯಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಇದರ ಕೀಲಿ ಕೈ ಕಣ್ಮರೆಯಾಗಿದೆ. ರತ್ನ ಭಂಡಾರ ಬಾಗಿಲು ಕೊನೆಯ ಬಾರಿಗೆ ತೆರೆದಿದ್ದು ಯಾವಾಗ? 1978ರಲ್ಲಿ ರತ್ನ ಭಂಡಾರದಲ್ಲಿ ಇಟ್ಟಿದ್ದ ಚಿನ್ನವನ್ನ ಪರಿಶೀಲಿಸಿ ಪಟ್ಟಿ ಸಿದ್ಧಪಡಿಸಲಾಗಿತ್ತು. ಈ ವೇಳೆ ಖಜಾನೆಯಲ್ಲಿರುವ ಒಡವೆ ಆಸ್ತಿ ಹೀಗಿದೆ ನೋಡಿ. ಚಿನ್ನ 150 ಕಿಲೋ, ಚಿನ್ನದ ಆಭರಣಗಳು ಮತ್ತು ಚಿನ್ನವನ್ನೊಳಗೊಂಡ ಕಲ್ಲುಗಳು 1.5 ಲಕ್ಷ ಗ್ರಾಂ ಇದೆ. ಬೆಳ್ಳಿ 258 ಕೆಜಿ ಇದ್ರೆ ಬೆಳ್ಳಿ ಆಭರಣಗಳು ಮತ್ತು ಬೆಳ್ಳಿಯನ್ನ ಒಳಗೊಂಡ ಕಲ್ಲುಗಳು 2.58 ಲಕ್ಷ ಗ್ರಾಂ ಇದೆ. 1984ರಲ್ಲಿ ಮತ್ತೊಮ್ಮೆ ರತ್ನ ಭಂಡಾರದ ಒಳಕೋಣೆಯನ್ನ ತೆರೆದು ಪರಿಶೀಲನೆ ಮಾಡಲಾಯಿತು. ಆದರೆ ಈ ಬಾರಿ ಸರ್ಕಾರದ ದೇಗುಲದ ಭಂಡಾರದ ಕುರಿತ ಯಾವುದೇ ಮಾಹಿತಿಯನ್ನ ಘೋಷಿಸಿಲ್ಲ. ಅಂದಹಾಗೆ ಈ ಪುರಿ ದೇಗುಲದ ಒಟ್ಟು ಸಂಪತ್ತಿನ ಮೌಲ್ಯ 150 ಕೋಟಿ ರೂಪಾಯಿಗೂ ಅಧಿಕವಿದೆಯಂತೆ. 2018ರ ಕೋರ್ಟ್ ಆದೇಶದ ಬಳಿಕವೂ ಭಂಡಾರ ತೆರೆಯಲಾಗಲಿಲ್ಲ. ರತ್ನ ಭಂಡಾರದ ಒಳಕೋಣೆಯ ಕೀ ನಾಪತ್ತೆಯಾಗಿದೆಯಂತ ಬಹಿರಂಗವಾಗಿದ್ದೇ 2018ರಲ್ಲಿ. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಸಭೆಯಲ್ಲಿ 2 ತಿಂಗಳ ಬಳಿಕ ಈ ವಿಚಾರಣೆಯನ್ನ ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ಸಾರ್ವಜನಿಕಗೊಳಿಸಿದ್ರು. ಪ್ರಕರಣ ಹೈಕೋರ್ಟ್ನ ಮೆಟ್ಟಿಲೇರಿತು. ಹೈಕೋರ್ಟ್ನ ಆದೇಶ ಮೇರೆಗೆ 16 ತಜ್ಞರ ತಂಡ ರತ್ನ ಭಂಡಾರದ ತನಿಖೆಗೆ ಇಳಿಯಿತು. 40 ನಿಮಿಷಗಳ ತನಿಖೆ ಕೈಗೊಂಡು ಈ ತಂಡ ರತ್ನ ಭಂಡಾರದಿಂದ ಹೊರಬಂತು. ಆದರೆ ಇವರು ಪರಿಶೀಲಿಸಿದ್ದು ಕೇವಲ ಹೊರಕೊಠಡಿ. ಕೀಲಿ ಕೈ ಇಲ್ಲದ ಕಾರಣ ಅವರು ಒಳ ಪ್ರವೇಶಿಸುವುದಕ್ಕೆ ಆಗಲೇ ಇಲ್ಲ. ಪುರಿ ಡಿಸಿ ಕಚೇರಿಯಲ್ಲಿತ್ತು ನಕಲಿ ಕೀ. 2018ರ ಜೂನ್ನಲ್ಲಿ ಸಿಎಂ ಪಟ್ನಾಯಕ್ ಅವರು ಕೀಲಿ ಕೈ ಕಾಣೆಯಾದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶಿಸುತ್ತಾರೆ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ರಘುವೀರ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿ ಕೀ ಹುಡುಕುವ ಹೊಣೆಯನ್ನ ಹೊತ್ತಿತ್ತು. ಕೇವಲ 9 ದಿನಗಳಲ್ಲಿ ಈ ಸಮಿತಿ ಪುರಿ ಕಲೆಕ್ಟರ್ ಅರವಿಂದ್ ಅಗರ್ವಾಲ್ ಅವರ ರೆಕಾರ್ಡ್ ರೂಮ್ನಲ್ಲಿ ಖಜಾನೆಯ ನಕಲಿ ಕೀ ಪತ್ತೆಯಾಗಿತ್ತು ಅಂತ ಹೇಳಲಾಗಿತ್ತು.
ಬಳಿಕ ನ್ಯಾಯಾಂಗ ಆಯೋಗವು ತನ್ನ 324 ಪುಟಗಳ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತು. ತನಿಖಾ ಆಯೋಗದ ಕಾಯ್ದೆ 1952ರ ಪ್ರಕಾರ ವಿಧಾನಸಭೆಯಲ್ಲಿ ಈ ಮಾಹಿತಿ ಬಹಿರಂಗಪಡಿಸಿತ್ತಾದರೂ ಸರ್ಕಾರ ಆ ಕೆಲಸ ಮಾಡಲಿಲ್ಲ. ಪ್ರತಿಪಕ್ಷಗಳು ಎಷ್ಟೇ ಪಟ್ಟು ಹಿಡಿದರೂ ಸರ್ಕಾರ ಮಾತ್ರ ಮೌನ ಮುರಿಯಲಿಲ್ಲ. ವಾಸ್ತವವಾಗಿ ಜಗನ್ನಾಥ ದೇಗುಲ ಕಾನೂನಿನ ಪ್ರಕಾರ ಖಜಾನೆಯ ಒಳಕೋಣೆಯನ್ನ ತೆರೆಯಲು ರಾಜ್ಯ ಸರ್ಕಾರದ ಆದೇಶ ಅತ್ಯಗತ್ಯವಾಗಿರುತ್ತೆ. ಇನ್ನು ಜಗನ್ನಾಥ ಮಂದಿರದ ಹೆಸರಿನಲ್ಲಿ 7 ರಾಜ್ಯಗಳಲ್ಲಿ 161,000 ಎಕರೆ ಜಮೀನು ಇದೆ. ಒಡಿಶಾದಲ್ಲಿ 60,426 ಎಕರೆ ಜಮೀನು ಹೊಂದಿದ್ರೆ, ಪಶ್ಚಿಮ ಬಂಗಾಳದಲ್ಲಿ 322 ಎಕರೆ, ಮಹಾರಾಷ್ಟ್ರದಲ್ಲಿ 28 ಎಕರೆ, ಮಧ್ಯಪ್ರದೇಶದಲ್ಲಿ 25 ಎಕರೆ, ಆಂಧ್ರಪ್ರದೇಶದಲ್ಲಿ 17 ಎಕರೆ, ಛತ್ತೀಸ್ಗಢದಲ್ಲಿ 1.7 ಎಕರೆ, ಬಿಹಾರದಲ್ಲಿ 0.27 ಎಕರೆ ಆಸ್ತಿಯನ್ನ ಹೊಂದಿದೆ. ಆದರೆ ಈಗ ರತ್ನ ಭಂಡಾರ ಎಂಬ ಖಜಾನೆಯ ಕೊಠಡಿಯ ಕೀಯನ್ನ ರಾಜ್ಯ ಸರ್ಕಾರ ಕಳೆದುಕೊಂಡಿದೆ. ಮುಂದೆ ಹೇಗೆ? ಈ ಪ್ರಶ್ನೆ ಇನ್ನೂವರೆಗೂ ಎಲ್ಲರನ್ನ ಕಾಡ್ತಾ ಇದೆ. ದೇಶದ ಟಾಪ್ 5 ದೇವಾಲಯಗಳ ಸಂಪತ್ತು ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ, ವೆಂಕಟೇಶ್ವರ ಮಂದಿರ ತಿರುಪತಿ 26 ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದೆ. ಪದ್ಮನಾಭ ಸ್ವಾಮಿ ಮಂದಿರ ಅದೇ ಕೇರಳದ ತಿರುವನಂತಪುರ 1 ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ರೆ, ಗುರುವಾಯೂರಪ್ಪ ಮಂದಿರ ತ್ರಿಶೂರ 3,000 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದೆ. ವೈಷ್ಣೋದೇವಿ ಮಂದಿರ ಜಮ್ಮು 2,000 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ರೆ, ಶ್ರೀ ಸಾಯಿಬಾಬಾ ಮಂದಿರ ಪುಟ್ಟಪರ್ತಿ 1,000 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದೆ. ಇಷ್ಟೆಲ್ಲ ಸಂಪತ್ತು ಹೊಂದಿರುವ ಪುರಿ ಜಗನ್ನಾಥ ದೇವಾಲಯದ ಖಜಾನೆಯ ಕೀಲಿ ಕೈ ಕಳೆದು ಹೋಗಿದೆ. ಹಾಗಾದ್ರೆ ಕೀ ಸಿಗದೆ ಹೋದ್ರೆ ಮುಂದೇನು ಗತಿ? ಕೇರಳದ ಪದ್ಮನಾಭ ದೇಗುಲದ ಆ ಕೊಠಡಿ ಓಪನ್ ಮಾಡಿದ್ರೆ ಏನಾಗತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ವಿಡಿಯೋದಲ್ಲಿ ಪಕ್ಕಾ ಕೊಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ NF. ವಿಡಿಯೋ ಹೇಗನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.